ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೊತೆ. ಆತ್ಮೀಯರೇ, ಈಗಾಗಲೇ ನೀವು UPSC ರಿಸಲ್ಟ್ ಹೊರಬಿದ್ದಿದ್ದನ್ನು ನೋಡಿರ್ತೀರಿ. ಪಾಸ್ ಆದವರಂತೂ ಮುಗುರಿಗೆ ಮೂರೇಗೇನು. ಯಾಕಂದರೆ ಈ ದೇಶದ ಅತ್ಯುನ್ನತ ಪರೀಕ್ಷೆಗಳಲ್ಲಿ ಅತಿ ಹಿರಿಯದಾದ IAS, IPS, IRS, IFS ಅಂತಹ ಪರೀಕ್ಷೆಗಳನ್ನು ನಡೆಸಿಕೊಳ್ಳುವಂಥ UPSC ಇದರಲ್ಲಿ ಈ ಸಲ 30ಕ್ಕೂ ಹೆಚ್ಚು ಜನ ಕನ್ನಡಿಗರು ಪಾಸ್ ಆಗಿದ್ದಾರೆ UPSC ಅಲ್ಲೇ ಅನ್ನೋದು ಬಹಳ ಸಂತೋಷ ಪಡುವಂಥ ವಿಷಯ. ಯಾಕಂದರೆ ಇರುವ ಕೆಲವು ಸೀಟ್ಗಳಲ್ಲಿ ನಮ್ಮವರು ಒಂದು 30 ಜನ ಸೇರಿದಾರಲ್ಲಪ್ಪ ಅಂತೇಳಿ ರಾಜ್ಯದ್ದು ಖುಷಿ ಪಡುವಂಥದ್ದು. ಆ ಖುಷಿ ಹಿನ್ನೆಲೆಯಲ್ಲೇ ಈ ನಾವು ಇವತ್ತು ಒಂದೆರಡು ಮಾತು ಮಾತಾಡಬೇಕಾಗಿದೆ. UPSC ಎಲ್ಲರಿಗೂ ಕನಸು, ಅದರಲ್ಲೂ ಡಿಗ್ರಿ ಹೋಲ್ಡರ್ಗಂತೂ ಬಹಳ ದೊಡ್ಡ ಕನಸು. ಇತ್ತೀಚಿನ ರಿಸಲ್ಟ್ಗಳು ನೋಡಿದಾಗ ಮ್ಯಾಕ್ಸಿಮಮ್ ಅನ್ಬೋದು ನಾವು. ಎಲ್ಲೋ ಎಕ್ಸೆಪ್ಷನ್ ಆರ್ಟ್ಸ್ ಹುಡುಗರು ಪಾಸ್ ಆಗ್ತಾ ಇದ್ದಾರೆ, ಕಲೆ ವಿದ್ಯಾರ್ಥಿಗಳು ಪಾಸ್ ಆಗ್ತಾ ಇದ್ದಾರೆ. ಅದರಲ್ಲೂ ಇನ್ನುಳಿದ ರೀಜನಲ್ ಲ್ಯಾಂಗ್ವೇಜ್ ಮೀಡಿಯಮ್ ಆಗಿ ಪಾಸ್ ಆಗೋರಂತೆ ಬಹಳ ತೀರ ವಿರಳ. ಕನ್ನಡ ಭಾಷೆಯಲ್ಲೇ ಬರದ ಸಂಪೂರ್ಣ ಕನ್ನಡ ಮಾಧ್ಯಮದಲ್ಲೇ ಬರದ ಇವತ್ತು UPSC ಪಾಸ್ ಆಗಿದ್ದಾರಪ್ಪ ಅಂತಂದ್ರೆ ಅದೊಂದು 8ನೇ ಅದ್ಭುತ. ಯಾಕಂತಂದ್ರೆ ಇವತ್ತೆಲ್ಲ ಅದರ ಸಿಸ್ಟಮನ್ನು ಚೇಂಜ್ ಮಾಡಿಬಿಟ್ಟಿದ್ದಾರೆ, ಸಿಲೆಬಸ್ ಚೇಂಜ್ ಮಾಡಿದ್ದಾರೆ. ಜೊತೆಗೆ ಪ್ರಿಲಿಮಿನರಿ ಪಾಸ್ ಆಗೋದು ಸಹಿತ ಕಷ್ಟ ಆಗಿಬಿಟ್ಟದ. ಅದರಲ್ಲೂ ಕನ್ನಡ ಮಾಧ್ಯಮ ಆರ್ಟ್ಸ್ ಹುಡುಗರಿಗಂತೂ ಗಗನ ಕುಸುಮ, ಸಾಧ್ಯ ಇಲ್ಲ ಅಂದರೂ ನಡೀತದೆ. ನಾವಿವತ್ತು ಖುಷಿ ಪಡೋಣ, ನಮ್ಮವ್ರು 30 ಜನ ಆಯ್ಕೆ ಆಗಿದ್ದಾರೆ. ಅದರಲ್ಲೂ ಮುಖ್ಯವಾಗಿ 24ನೇ ರ್ಯಾಂಕಾಗೆ ರಂಗಮಂಜು ಅನ್ನುವಂಥವ್ರು ಬೆಂಗಳೂರವರು ಸೆಲೆಕ್ಷನ್ ಆಗಿದ್ದಾರೆ ಕೇಂದ್ರೀಯ ಈ ಒಂದು ಲೋಕಸಭಾ ಆಯೋಗದಲ್ಲೇ ಕರ್ನಾಟಕದಿಂದ. ಆನಂತರ ಉಳಿದ ರ್ಯಾಂಕ್ ಕಳೀತಾರೆ 41, 50, 253, 263, ಹೀಗೆ ಹೆಚ್ಚು ಕಡಿಮೆ 30 ಜನ ಆಯ್ಕೆ ಆಗಿದ್ದಾರೆ. ಆ 30 ಜನರಲ್ಲೇ ನಮ್ಮ ಈ ಏನಪ್ಪ ಅಂತಂದ್ರೆ 41ನೇ ರ್ಯಾಂಕ್ ರಾಷ್ಟ್ರ ಮಟ್ಟದಲ್ಲಿ ಅದ. ನಮ್ಮಲ್ಲೇ 30ರಲ್ಲೇ ಹೈಯೆಸ್ಟ್ ತೊಗೊಂಡವರು ರಂಗಮಂಜು ಅಂತೇಳಿ ಕರ್ನಾಟಕ ಹೈಯೆಸ್ಟ್ ಆಗಿದ್ದಾರೆ. ಇದೇನೂ ಇರಲಿ, ಇದ್ರ ಜೊತೆಗೆ ಇನ್ನೊಂದು ಮಾತನ್ನು ನಾವು ನೆನೆಸ್ಬೇಕು, ಗೆದ್ದವ್ರ ಬಗ್ಗೆ ಹೇಳಲೇಬೇಕಾಗ್ತದೆ. ಶಕ್ತಿ ದುಬೆ ಅಂತೇಳಿ ಅಲಹಾಬಾದ್ ವಿಶ್ವವಿದ್ಯಾಲಯದವರು, ಜೀವಶಾಸ್ತ್ರ ವಿಜ್ಞಾನ ಓದಿದಂಥವರು, ವಿಜ್ಞಾನ ಪದವಿ ಪಡೆದಂಥವರು. 2ನೇ ರ್ಯಾಂಕ್ ಬಂದಂಥವರು ಡೋಂಗ್ರೆ ಅರ್ಚಿತ್ ಪರಾಗ್ ಅನ್ನುವಂಥವ್ರು. ಹರ್ಷಿತ್ ಗೋಯಲ್ 2ನೇದು, ಡೋಂಗ್ರೆ ಅರ್ಚಿತ್ ಪರಾಗ್ ಅವರು 3ನೇ ರ್ಯಾಂಕನ್ನು ಪಡೆದಿದ್ದಾರೆ. ಮುಂದೆ ನಂತರ ಚಿರಾಗ್ ಮತ್ತು ಆಕಾಶ್ ಗರ್ಗ್ ಅನ್ನೋದು 4 ಮತ್ತು 5ನೇ ಸ್ಥಾನ ಪಡೆದಿದ್ದಾರೆ. ಒಳ್ಳೆಯ ಮಾರ್ಕ್ಸ್ ತಗೊಂಡಿದ್ದಾರೆ. ಇವನ್ನೆಲ್ಲ ನೋಡಿದಾಗ ಸೈನ್ಸ್ ಮತ್ತು ವಾಣಿಜ್ಯ ಅಂದರೆ ಕಾಮರ್ಸ್ ಸಂಬಂಧಿಸಿದಂಥವ್ರು ಹೆಚ್ಚು ಪಾಸ್ ಆಗ್ತಾ ಇದ್ದಾರೆ. ಅದರಲ್ಲೂ ಸೈನ್ಸ್ ಸಂಬಂಧಿಸಿದಂಥದ್ದು BA, MS ಅಂತ ಮಾಡಿದಂಥ ವಿದ್ಯಾರ್ಥಿಗಳು ಸೆಲೆಕ್ಷನ್ ಆಗ್ತಾ ಇದ್ದಾರೆ. ಆರ್ಟ್ಸ್ ಸಂಬಂಧಿಸಿದಂಥ ಸೆಲೆಕ್ಷನ್ ಆಗೋದು ಭಾಳಷ್ಟು ರೇರ್ ಏನೋ. ಯಾಕಂದ್ರೆ ಸಿಲೆಬಸ್ ಆ ರೀತಿ ಸ್ಟ್ರಕ್ಚರ್ ಮಾಡಿಬಿಟ್ಟಿದ್ದಾರೆ. ಇಂಗ್ಲೀಷ್ ಮತ್ತು ಮ್ಯಾಥ್ಸ್ ಯಾರು ಗಟ್ಟುಳ್ಳವ್ರು ಇರ್ತಾರೆ ಅವರು ಈ ಪರೀಕ್ಷೆಯನ್ನು ಗೆದ್ದು ಹೋಗುವಂಥ ಸಾಧ್ಯತೆಗಳು ಆಗಿಬಿಟ್ಟಿದೆ ಇವತ್ತು. ಅದರಲ್ಲೂ ಇಂಜಿನಿಯರಿಂಗ್ ಹುಡುಗರು ಒಳ್ಳೆಯ ಅಭ್ಯಾಸಕರು ಸೆಲೆಕ್ಷನ್ ಆಗ್ತಾ ಇದ್ದಾರೆ. ಆ ದಿಶೆಯಲ್ಲಿ ನಾವು ಇಲ್ಲಿ ಗೆದ್ದಂಥವ್ರೆಲ್ಲ ನಂಬರ್ ರ್ಯಾಂಕ್ ಹೊಡೆದವ್ರು ನೋಡಿದ್ರೆ ಮ್ಯಾಕ್ಸಿಮಮ್ ಎಲ್ಲರೂ ಇಂಜಿನಿಯರಿಂಗ್, MBBS, MSc, MCom, ME ಆದಂಥವ್ರು, PhD ಆದಂಥವ್ರು ಭಾಳಷ್ಟು ರೇರ್ ಆಗ್ತಾ ಇದ್ದಾರೇನೋ ಅಂತ. ಈ ಕ್ವಶನ್ ಪೇಪರ್ ಸೆಟಪ್ ಆಗಿರ್ಬೋದು, ಪ್ರಿಲಿಮಿನರಿದು ಸಿಸ್ಟಮ್ ಆಗಿರ್ಬೋದು, ಮೇನ್ ಸಿಸ್ಟಮ್ ಆಗಿರ್ಬೋದು, ವರ್ಷ ಓರಲ್ದಾಗಿರ್ಬೋದು, ಇದು ನಮ್ಮ ಹಳ್ಳಿಗಾಡು ಜನರಿಗೆ ಎಲ್ಲೇ ಒಬ್ಬರು ಪಾಸ್ ಆಗಿದೆ ಇಲ್ಲಂತಲ್ಲ. ಆದರೂ ಅವರು ಇಂಜಿನಿಯರಿಂಗ್ ಓದಿದಂಥ ಮಕ್ಕಳು ಪಾಸ್ ಆಗಿದ್ದಾರೆ. ಇಂಜಿನಿಯರಿಂಗ್ ಮತ್ತು ಜೊತೆಗೆ MBBS ಅಂತ ಪರೀಕ್ಷೆ ಪಾಸ್ ಆಗೋದು ಹಳ್ಳಿಯಿಂದ ಬಂದಿರ್ಬೋದು, ಇಲ್ಲ ಅಂತಲ್ಲ. ಕಲಿಕೆಯಿಂದ ಮತ್ತು ಹಳ್ಳಿ ಅವ್ರು ಸೆಲೆಕ್ಷನ್ ಆಗ್ತಾ ಇದ್ದಾರೆ, ಪ್ರತಿಭಾವಂತಿರ್ತಾರೆ ಹಳ್ಳಿಗಳಲ್ಲಿ, ಇಲ್ಲ ಅಂತಲ್ಲ. ಆದರೆ ಕಾಮನ್ ಆಗಿ ಮೊದಲಿದ್ದಂಥ ಸಿಸ್ಟಮ್ ಅದರೊಳಗೆ ಎಷ್ಟು ಪ್ರಮಾಣದಲ್ಲಿ ಹಳ್ಳಿಯವರು ಪಾಸ್ ಆಗ್ತಿದ್ರು ಅದು ಕಡಿಮೆ ಆಗ್ತಾ ಇದೆ. ಯಾಕಂದರೆ ಇಲ್ಲೇ ಸೈನ್ಸ್ ವಿದ್ಯಾರ್ಥಿಗಳು ಬೇಕಿಲ್ಲ ಅಂತಲ್ಲ, ಅಡ್ಮಿನಿಸ್ಟ್ರೇಷನ್ಗೆ ಯಾರಿದ್ರು ಏನು ಆ ಮಾತು ಬೇರೆ, ಪ್ರಾಮಾಣಿಕತೆ ಭಾಳ ಮಹತ್ವದ್ದು ಇರ್ತದೆ. ಆದ್ರೆ BE ಮತ್ತು MBBS ಅವರು ಬೇಕಾ ಅನ್ನುವಂಥದ್ದು ಸಹಿತ ನಾವು ಚರ್ಚೆ ಮಾಡಬೇಕಾಗಿದೆ ಭಾಳಷ್ಟು. ಯಾಕೆಂದ್ರೆ ಅವ್ರ ಪ್ರೊಫೆಷನ್ ಅದ, ಪ್ರೊಫೆಷನಲ್ ಹೋಗುವಂಥದ್ದು ಅದ. ಇದು ಅಡ್ಮಿನಿಸ್ಟ್ರೇಷನ್ದು.
ಅಡ್ಮಿನಿಸ್ಟ್ರೇಷನ್ ವಿಶೇಷವಾಗಿ ಆರ್ಟ್ಸ್ಗೆ ಸಂಬಂಧಿಸಿದಂಥ ಸಬ್ಜೆಕ್ಟು. ಯಾಕಂದರೆ ಇಲ್ಲೇ ಎಕನಾಮಿಕ್ಸ್ ಆಗಿರ್ಬೋದು, ಪೊಲಿಟಿಕಲ್ ಸೈನ್ಸ್ ಆಗಿರ್ಬೋದು, ಇನ್ನೂರು ಸಬ್ಜೆಕ್ಟ್ಗಳಾಗಿರ್ಬೋದು, ಆರ್ಟ್ಸ್ದು ಇವೆಲ್ಲವೂ ಒಬ್ಬ ಅಡ್ಮಿನಿಸ್ಟ್ರೇಟರ್ಗೆ ಏನು ಬೇಕಲ್ಲ ಅದನ್ನು ಕಲಿಸುವಂಥದ್ದು. ಸಂವಿಧಾನ ಅಂದರೆ ಏನು, ಸಂವಿಧಾನದ ಕೆಲಸಗಳೇನು, ಯಾವ ರೀತಿ ಇರ್ತದೆ, ಆಡಳಿತವನ್ನು ಯಾವ ರೀತಿ ಮಾಡಬೇಕು, ಏನು ಎಂತು ಅಂತೇಳಿ. ಏನು ಪ್ರತಿಭಾವಂತರು ಅದನ್ನು ಬೀದವ್ರು ಬರಬಾರ್ದು ಅಂತ ಇಲ್ಲ ನಮ್ಮದು ಅಭಿಪ್ರಾಯ ಇಲ್ಲ. ಆದ್ರೆ ಈ ಆರ್ಟ್ಸ್ಗೆ ಸಂಬಂಧಿಸಿದಂಗೆ ಯಾಕೆ ಕ್ವಶನ್ ಪೇಪರ್ ಸೆಟ್ ಆಗ್ತಾ ಇಲ್ವೋ, ಅಥವಾ ನಾವು ಇವತ್ತು ಕನ್ನಡ ಮಾಧ್ಯಮ ಮಾಡಿದ್ದು ನಮಗೆ ತೊಂದರೆ ಕೊಡ್ತಾ ಇದ್ದೀವಿ ಅನ್ನೋದು ನಾವೆಲ್ಲರೂ ಕುಂತು ಚಿಂತನೆ ಮಾಡಬೇಕಾಗಿದೆ. ಭಾಳಷ್ಟು ಮಕ್ಕಳು ಇವತ್ತು ಆರ್ಟ್ಸ್ ಮಾಡ್ತಾ ಇರ್ತಾರೆ ಹಳ್ಳಿಗಾಡಿಂದ ಬಂದಂಥವ್ರಿಗೆ. ಯಾಕಂದರೆ ಇಂಗ್ಲೀಷ್ ಭಾಳಷ್ಟು ಕಷ್ಟ ಆಗಿಬಿಟ್ಟದ. ಮತ್ತು ಇವತ್ತು ಇಂಗ್ಲೀಷ್ ಬರಲಾರ್ದ, ಇಂಗ್ಲೀಷ್ನಲ್ಲಿ ಮಾಸ್ಟ್ರಿ ಆಗಲಾರ್ದ, ಇಂಗ್ಲೀಷನ್ನು ರಕ್ತಗತ ಮಾಡಿಕೊಳ್ಳಾರ್ದ, ಜೊತೆಗೆ ಮ್ಯಾಥ್ಸನ್ನು ರಕ್ತಗತ ಮಾಡಿಕೊಳ್ಳಾರ್ದ, ಅದರಲ್ಲೂ ಮಗ್ಗಿ ಅಂತ ನಾವು ಅದರ ಟೇಬಲ್ಸ್ ಅಂತೀವಿ, ಅವುಗಳನ್ನು ರಕ್ಷಣೆ ಮಾಡಿಕೊಳ್ಳಾರದ ವಿದ್ಯಾರ್ಥಿಗಳು ಈ UPSC ಪಾಸ್ ಆಗೋದು ಭಾಳ ಕಷ್ಟ, ಕಠಿಣ, ಸಾಧ್ಯ ಅಂದಂಗೆ ಆಗಿ ಹೋಗ್ಬಿಟ್ಟದ. ಇವತ್ತಿನ ಕ್ವಶನ್ ಪೇಪರ್ ಸೆಟ್ ನೋಡ್ರಿ ನೀವು ಯಾವ ರೀತಿ ಇರ್ತದೆ. ಓದಲಿಕ್ಕೆ ಬರಲಾರಂಥ ಪರಿಸ್ಥಿತಿ ನಮ್ಮ ಮಕ್ಕಳದೇ. ಭಾಳಷ್ಟು ಮಕ್ಕಳು ಕನ್ನಡ ಮಾಧ್ಯಮ ಮಾಡೋದ್ರಿಂದಾಗೆ ಇಂಗ್ಲೀಷಲ್ಲಿ ಗಂಧ ಗಾಳಿ ಇದ್ದಂಗೆ ಆಗಿ ಹೋಗ್ಬಿಟ್ಟದ. ಡಿಗ್ರಿ ಆದವರು ಸಹಿತ ಒಂದು 4 ಲೈನ್ ಸರಿಯಾಗಿ ಬರೀರಪ್ಪ ಅಂದ್ರೆ ಬರಲಿಕ್ಕೆ ಬರಲಾರಂಥ ಸ್ಥಿತಿಗಳನ್ನ ಇದ್ದಂಥ ನಮ್ಮ ಮಕ್ಕಳು ಅವರು IAS ಆಗೋದು ಸಾಧ್ಯ ಮತ್ತು ಬೇರೆ. ಬಟ್ ಇನ್ನುಳಿದ ಕನ್ನಡ ಮಾಧ್ಯಮ ಮಾಡಿ ಅದರಲ್ಲಿ ಪಾರಂಗತನ ಅಂತ ಅನೇಕ ವಿದ್ಯಾರ್ಥಿಗಳಿದ್ದಾರೆ. ಬಟ್ ಇಂಗ್ಲೀಷಲ್ಲಿ ಮಾಧ್ಯಮ ಬೇಕಾಗ್ತದೆ, ಇಂಗ್ಲೀಷ್ ಅಂತ ಬರಲೇಬೇಕಾಗ್ತದೆ. ಈ ದಿಶೆಯಲ್ಲಿ ಚಿಂತನೆ ಮಾಡೋ ದಿಶೆಯಲ್ಲಿ ನಾವು ಇವತ್ತು ಮಾತಾಡಬೇಕಾಗಿದೆ. ಇವತ್ತು ನೀವು ಬೇಕಾದ್ರೆ ನೀವು ಲಿಸ್ಟ್ ತೆಗೆದು ನೋಡಿರಿ, ಇವತ್ತು ಪಾಸ್ ಆದವ್ರದ್ದೆಲ್ಲ ಅವರು ಸಾಧನೆ ಮಾಡಿದವರು, ಅವ್ರ ಬಗ್ಗೆ ನಮಗೆ ಹೆಮ್ಮೆ ಅದ ಮುಟ್ಲಿ. ಆದರೆ ಅದೇ ಕಾಲಕ್ಕೆ ನಮ್ಮ ಆರ್ಟ್ಸ್ ಮಕ್ಕಳು ಸಹಿತ ಅದರ ಎಂಟ್ರಿ ಆಗೋಂಗೆ ಏನಾದರೂ ಹೊಸ ಸಿಲೆಬಸ್ಸನ್ನು ಮಾಡಲಿಕ್ಕೆ ಸಾಧ್ಯ ಇದೆನಾ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಇಲ್ಲೇ ಸೈನ್ಸ್ ಮತ್ತು ಇಂಜಿನಿಯರಿಂಗ್ದಿಂದ ಬಂದಂಥ ಮಕ್ಕಳು ಎಷ್ಟರ ಮಟ್ಟಿಗೆ ಗುಡ್ ಅಡ್ಮಿನಿಸ್ಟ್ರೇಷನ್ ಕೊಡ್ಬೋದು ಅನ್ನೋದು ಸಹಿತ ಅಷ್ಟ ಪ್ರಶ್ನಾರ್ಹದ. ಯಾಕಂದ್ರೆ ಭಾಳಷ್ಟು ಪುಸ್ತಕ ವರ್ಮ್ ಇದ್ದಂಥ ಅಂತೀವಿ ನಾವು, ಅದಕ್ಕೆ ಪುಸ್ತಕ ಹೊಳೆದಂಥ ಪಾಸ್ ಆಗ್ತಾರೆ. ಮತ್ತು ಆಗಲೇಬೇಕಾಗ್ತದೆ, ಜ್ಞಾನ ಬೇಕಾಗ್ತದೆ. ಅದು ಎರಡು ಮಾತೇ ಇಲ್ಲ. ಅದಕ್ಕೆ ನಮ್ಮ ದಿಟ್ಟ ನಿರ್ಧಾರಗಳನ್ನು ವಿಶೇಷವಾಗಿ ಆಳಕ್ಕೆ ಸಂಬಂಧಿಸಿದಂಥ ಮಕ್ಕಳು ಹೆಚ್ಚು ತೆಗೆದುಕೊಳ್ಳುವಂಥ ಸಾಧ್ಯತೆಗಳು ಇರ್ತಾವೆ. ಅದಕ್ಕಾಗಿ ಅದು ಏನೂ ಇರಲಿ, ಗೆದ್ದವ್ರಿಗೆ ಶುಭಾಶಯ. ಸೋತವ್ರು ಭಾಳ ಜನ ಇದ್ದಾರೆ, ಇಲ್ಲೇ ಲಕ್ಷ ಗಟ್ಟಲೆ ಇದ್ದಂಥವ್ರು ಇದ್ದಾರೆ. ಅವರು ಇನ್ನೂ ಪ್ರಯತ್ನ ಮಾಡುವಂಥದ್ದಾಗಬೇಕು. ಜೊತೆಗೆ ಈ ಪ್ರಿಲಿಮಿನರಿ ಮೇನ್ಸ್ ಏನು ಬರ್ತದಲ್ಲ, ಇಲ್ಲ ಇದು ಭಾಳ ಮಹತ್ವದಿರ್ತದೆ. ಸ್ಕೋರ್ ಮಾಡೋಲ್ಲಿ ಆಗಲಿ ಎಲ್ಲೂ ಆಗಲಿ ಈ ದಿಶೆಯಲ್ಲಿ ಇನ್ನಷ್ಟು ಈ ಒಂದು ಆರ್ಟ್ಸ್ಗೂ ಸಹಿತ ಅವಕಾಶ ಸಿಗುವಂಥ, ಆರ್ಟ್ಸ್ ಮಕ್ಕಳಿಗೂ ಸಹಿತ ಅವಕಾಶ ಸಿಗುವಂಥ ಒಂದಿಷ್ಟು ಕ್ವಶನ್ ಪೇಪರ್ ಸೆಟ್ ಮಾಡುವಂಥದ್ದು ಅಥವಾ ಸಿಲೆಬಸ್ ಏನಾದರೂ ಸ್ಟ್ರಕ್ಚರ್ ಚೇಂಜ್ ಮಾಡುವಂಥದ್ದು ಸಾಧ್ಯನಾ. ಇವತ್ತು ಪಾಸ್ ಆದವರಲ್ಲಿ ಮ್ಯಾಕ್ಸಿಮಮ್ MBBS, ಮ್ಯಾಕ್ಸಿಮಮ್ ಇಂಜಿನಿಯರಿಂಗ್ ಇದ್ದಂಥ ವಿದ್ಯಾರ್ಥಿಗಳು ಪಾಸ್ ಆಗ್ತದೆ. ಅದಕ್ಕೆ ಇಲ್ಲ ಹೊಟ್ಟೆಗಿಚ್ಚು ಪ್ರಶ್ನೆ ಇಲ್ಲ. ವಾಸ್ತವವಾಗಿ ಈ ಒಂದು ಅಡ್ಮಿನಿಸ್ಟ್ರೇಷನ್ ಇರುವಂಥದ್ದು ವಿಶೇಷವಾಗಿ ಆರ್ಟ್ಸ್ದ ಮಕ್ಕಳಿಗಿರಬೇಕಂಥದ್ದು. ಯಾಕಂದ್ರೆ ಅವ್ರು ಎಕನಾಮಿಕ್ಸ್ ಅಂತ ಸಬ್ಜೆಕ್ಟ್ ಓದಿರ್ತಾರೆ. ಇಡೀ ದೇಶದ ಅರ್ಥವ್ಯವಸ್ಥೆ ಬಗ್ಗೆ ಅವ್ರಿಗೆ ಕಲ್ಪನೆ ಇರ್ತದೆ, ಅದ್ರ ಬಗ್ಗೆ ವಾಸ್ತವ ಜ್ಞಾನ ಇರ್ತದೆ. ಜೊತೆಗೆ ಪೊಲಿಟಿಕಲ್ ಸೈನ್ಸ್ ಓದಿರ್ತಾರೆ. ರಾಜಕೀಯ ಮಾಡೋರ ಜೊತೆಗೆ ಇವ್ರ ಸಂಪರ್ಕ, ರಾಜಕಾರಣಿಗಳು ಯಾವ ರೀತಿಯಾಗಿ ಇವತ್ತು ವರ್ಕ್ ಮಾಡ್ಬೋದು, ನಮ್ಮ ಸಂವಿಧಾನ ಅಡಿಯಲ್ಲಿ ಯಾವ ರೀತಿ ಕೆಲಸ ಮಾಡಿಸ್ಕೋಬೇಕು ಅವರನ್ನು, ಕೆಲವೊಂದು ದಿಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಪ್ರಸಂಗ ಬಂದಾಗ ವಿಶೇಷವಾಗಿ ನಮ್ಮ ಸೈನ್ಸ್ ಓರಿಯೆಂಟೆಡ್ ಮಕ್ಕಳು ಸ್ವಲ್ಪ ವೀಕ್ ಅನ್ನುವಂಥ ಒಂದು ವಾದ ಇದೆ. ಅದು ಎಷ್ಟು ಸರಿ ಎಷ್ಟು ತಪ್ಪು ಚರ್ಚೆ ಮಾಡೋದು. ಒಟ್ಟಿನಲ್ಲಿ ಚರ್ಚೆಗೆ ನಂಜಾಗಲಿ ನಮ್ಮ ಕರ್ನಾಟಕದ ಗೆದ್ದಂಥ 30 ಜನರಿಗೆ ಮತ್ತು ಭಾರತ ಮಟ್ಟದಲ್ಲಿ ಗೆದ್ದಂಥ ಎಲ್ಲ ಮಕ್ಕಳಿಗೂ, ಎಲ್ಲ ಅಭ್ಯರ್ಥಿಗಳಿಗೂ ಶುಭಾಶಯ ಹೇಳೋದಷ್ಟೇ ಅಲ್ಲ, ನಮ್ಮ ಮುಂದಿನ ಮಕ್ಕಳು ಸಹಿತ ನಾನು ಇವತ್ತು ಹೇಳ್ತಾ ಇರೋದು ಇಂಗ್ಲೀಷ್ ಮತ್ತು ಮ್ಯಾಥ್ಸ್ ಇವುಗಳನ್ನ ಪಕ್ಕ ಮಾಡಿಕೊಡ್ರಿ. ಜೊತೆಗೆ ಟೇಬಲ್ ಇವು 3 ಬಂದರೆ ನಿಮಗೊಂದಿಷ್ಟು ನೀವು ಆರ್ಟ್ಸ್ ಇರ್ರಿ, ಕಾಮರ್ಸ್ ಇರ್ರಿ, ಮತ್ತೇನೂ ಇರ್ರಿ, ಆದರೂ ಆರ್ಟ್ಸ್ ಮಕ್ಕಳಿಗೆ ಅವಕಾಶ ಬೇಕಾಗಿದೆ. ಆರ್ಟ್ಸ್ ವಿದ್ಯಾರ್ಥಿಗಳು ಫಸ್ಟ್ ಮನನ ಮಾಡ್ಕೋಬೇಕಾಗಿದ್ದು ಇಂಗ್ಲೀಷ್ನಲ್ಲಿ ಮಾಸ್ಟ್ರಿ ಆಗಲೇಬೇಕು. ನಿಮ್ಮ ನಾಲಿಗೆ ಮೇಲೆ ಶೇಕ್ಸ್ಪಿಯರ್ ಆಗಿರ್ಬೋದು ಅಥವಾ ಇನ್ನುಳಿದ ಗ್ರೇಟ್ ಶಾ ಆಗಿರ್ಬೋದು, ಇಂಗ್ಲೀಷ್ ನಾಟಕಕಾರ ಆಗಿರ್ಬೋದು, ಇಂಗ್ಲೀಷ್ ಕಥೆಕಾಗಮನಗಳಾಗಿರ್ಬೋದು, ಏನೋ ಆಗಿರ್ಬೋದು, ನಾಲಿಗೆ ಮೇಲೆ ಕುಣಿಯ ಜೊತೆಗೆ ಇಂಗ್ಲೀಷ್ ಭಾಷೆ ಮೇಲೆ ಮಾಸ್ಟ್ರಿ ಮಾಡಿಕೊಂಡು ಜೊತೆಗೆ 30 ತನಕ ಟೇಬಲ್ ಮಾಡೋದು. ನಾನು ನಿಮಗೆ ಇದು ಅನ್ನಿಸ್ಬೋದು, ಏನಪ್ಪ ಇದನ್ನು ಹೇಳ್ತಾ ಇದ್ದಾರೆ ಅವ್ರ ಹತ್ರ. ಇವು ಇಲ್ಲ ಅಂದ್ರೆ ನಿಮ್ಮ ರೀಸನಿಂಗ್ ಬೆಳೆಯೋದಿಲ್ಲ. ಇಂಗ್ಲೀಷ್ ಇಲ್ಲ ಅಂದರೆ ಅದು ತಿಳಿಯೋದಿಲ್ಲ, ಕ್ವಶನ್ ತಿಳಿಯೋದಿಲ್ಲ. ಕ್ವಶನ್ ತಿಳಿಲಿಲ್ಲ ಅಂದರೆ ನಿಮ್ಗೆ ಬರಲಿಕ್ಕೆ ಆಗೋದಿಲ್ಲ. ಇದು ಬೇಸಿಕ್ ಸಿದ್ಧಾಂತ. ನೀವು ಎಲ್ಲಿ ಬೇಕಾದ್ರೆ ಕೋಚಿಂಗ್ ತೊಗೊಳ್ರಿ, ನೀವು ಎಲ್ಲೇ ದಿಲ್ಲಿ ಬಿಟ್ಟು ಅದರ ಹಚ್ಚಿಗೆ ತೊಗೊಳ್ರಿ, ಇವು ಬೇಸ್ ಇರಲಿಲ್ಲ ಅಂದ್ರೆ ನೀವು UPSC ಪಾಸ್ ಆಗೋದು ರೇರೆಸ್ಟ್ ಆಫ್ ದ ರೇರ್. ಇಲ್ಲ, ಭಾಳ ಅದ್ಭುತ ಪ್ರತಿಭಾವಂತರಿರಬೇಕು. ಅದ್ಭುತ ಪ್ರತಿಭಾವಂತ ಯಾವಾಗಲೂ ಮ್ಯಾಥ್ಸ್ಗೆ ಮತ್ತು ಇಂಗ್ಲೀಷ್ ಅಂತ ಇಲ್ಲಿ ಬೇಕೇ ಬೇಕು. ಇನ್ನು ಹಿಂದಿ ಮಕ್ಕಳಿಗೆ ಅಂತ ಹಿಂದಿಯಲ್ಲಿ
ಅವ್ರ ಪ್ರಶ್ನೆ ಪತ್ರಿಕೆ ಇರ್ತದೆ, ಅವ್ರಿಗೆ ಈ ಪ್ರಶ್ನೆ ಇಲ್ಲ, ಆದರೂ ಅವರಾದರೂ ಸಹಿತ ಈ ವಿಷಯದ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ಒಳ್ಳೇದಂತ ಹೇಳ್ದ. ಭಾಳಷ್ಟು ಏನೋ ಹೇಳ್ತಾರೆ, ಅಲ್ಲಿ ಕೋಚ್ ತೊಗೊಳ್ರಿ, ಇಲ್ಲಿ ಕೋಚ್ ತೊಗೊಳ್ರಿ, ಇಲ್ಲಿ ಕೋಚ್ ತೊಗೊಳ್ತೀರಿ. ಕೆಲವೊಬ್ಬರು ಕೋಚ್ ಇಲ್ದ್ರೆ ಪಾಸ್ ಆದವ್ರು ಇದ್ದಾರೆ. ಅದ್ರ ಮೂಲ ಕಾರಣ ಅಂದ್ರೆ ಭಾಷೆ ಇದ್ರೆ ನೀವು ಬೇಕಾದ ತಿಳ್ಕೊಳ್ತೀರಿ, ಜಗತ್ತಿನೆಲ್ಲ ಜ್ಞಾನ ತಿಳ್ಕೊಳ್ತೀರಿ. ಮುಂದೆ ಅದೇ ಕಾಲಕ್ಕೆ ಈ ನಿಮಗೆ ಮ್ಯಾಥ್ಸ್ ಇತ್ತಪ್ಪ ಅಂತಂದ್ರೆ ಫಿಸಿಕ್ಸ್ ತಿಳಿತದೆ. ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿಯ ಭಾಷೆ ಮ್ಯಾಥ್ಸ್, ಹೌದಲ್ರಿ? ಇವುಗಳನ್ನ ತಯಾರು ಮಾಡೋದು ಶೆಲ್ಲಿ ಹೋಗ್ರಿ. ಬರೀ ಕೋಚ್ ಸುಮ್ಮನೆ ದುಡ್ಡು ಕೊಟ್ಟು ಹಾಳಾಗ್ಲಿಕ್ಕೆ ಹೋಗ್ಬೇಡ್ರಿ. ಅನೇಕ ಮಕ್ಕಳು ಕೋಚ್ ಹೋಗಿ ಹಾಳಾಗಿದ್ದು ಅಲ್ಲ, ಪಾಸು ಆಗಿಲ್ಲ, ರೊಕ್ಕ ಹಾಳು ಮಾಡ್ಕೊಂಡವ್ರು ಇದ್ದಾರೆ. ಅದು ಅಷ್ಟು ಸತ್ಯದ. ಆದರೆ ಇದು ಕನಸು ಯಶಸ್ವಿ ಆದಾಗ ಗೆದ್ದಾಗ ಏನು ಗೊತ್ತಾಗೋದಿಲ್ಲ, ಸೋತಾಗ ಗೊತ್ತಾಗ್ತಿರ್ತಿ ಏನಂತೇಳಿ. ಅದಕ್ಕೆ ಸೋತವನ ನೆಲೆಯಲ್ಲಿ ಮಾತಾಡಿದ್ದೀನಿ. ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇದೇ ರೀತಿ ಕನ್ನಡಿಗರು ಕನ್ನಡದಿಂದ ಸಾಧನೆ ಮಾಡಲಿ ಅಂಥೇಳಿ. ಮತ್ತು ಅದಕ್ಕೆ ಇನ್ನೊಂದು ಮಾತು ಕೊನೆಯದಾಗಿ ಹೇಳುವಂಥದ್ದು, ಇವರೆಲ್ಲ ಕನ್ನಡ ಮಾಧ್ಯಮದಲ್ಲಿ ಕಲಿತನ 30 ಜನ ಪಾಸ್ ಆಗಿದ್ದಾರೆ ನಾವು ನೀವು ತಿಳ್ಕೊಂಡಿದ್ರೆ ತಪ್ಪದು. ಇವರೆಲ್ಲರೂ ಇಂಜಿನಿಯರಿಂಗು MBBS ಮ್ಯಾಕ್ಸಿಮಮ್ ಇದ್ದಾರೆ. ಅದರ ಬಗ್ಗೆ ನೋಡಿದ್ರೆ ಗೊತ್ತಾಗಿಬಿಡ್ತದೆ. ಇದನ್ನು ಯಾಕೆ ಹೇಳ್ತಾ ಇದ್ದಾರೆ, ಇಟ್ ಈಸ್ ಅ ಸೀಕ್ರೆಟ್ ಆಫ್ ದ UPSC ಪಾಸ್ ಆಗೋ ಇದು ಮೊದಲು ಬರಬೇಕಾಗಿದ್ದು ಬೇಸಿಕ್ ಥಿಂಗ್. ಟೇಬಲ್ 30 ತನ ಗುಂಡು ಹೊಡೆದಂಗೆ ಇರಬೇಕು. ಎರಡನೇದಾಗೆ ಇಂಗ್ಲೀಷ್ ಪಕ್ಕಾ ಬರಬೇಕು ಅಂತ ಹೇಳ್ತಾ ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಿಗೆ ಹೋಗ್ಬೇಡ್ರಿ. 16 ನ್ಯೂಸ್ ಅರ್ಥಾತ್ ಸೀತಾರಾಮದು ಸತ್ಯದ ಕೈಗಳಲ್ಲಿ ವಂದನೆಗಳು.